ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್. ರಿಯಾಲಿಟಿ ಚಾನಲ್, ಬಿಕೆ ನ್ಯೂಸ್ ಹಾಗೂ ಜನಧ್ವನಿ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ. ಇಂದಿನ ವಿಶೇಷ ಅತಿಥಿ ನಿಮ್ಮೆಲ್ಲರ ಪ್ರೀತಿಯ ಅತಿಥಿ ಶ್ರೀ ಗೌತಮ್ ಭಾರದ್ವಾಜ್ ಅವರಿಗೆ ಸ್ವಾಗತ ಕೋರೋಣ. ಬನ್ನಿ ಸರ್. ನಮಸ್ತೆ ಸರ್. ಇಂದಿನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಯದಲ್ಲಿ ನಮ್ಮ ಕರೆಯನ್ನು ಹೋಗ್ಬಿಟ್ಟು ಬಂದು ನಿಮಗೆ ಸ್ವಾಗತ ಸುಸ್ವಾಗತ. ಶ್ರೀ ಗೌತಮ್ ಭಾರದ್ವಾಜ್, ಯೂತ್ ಐಕಾನ್ ಅವರ ಪರಿಚಯ ಇವತ್ತಿನ ದಿವಸ ನಡೆಯಲಿ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಯೂಟ್ಯೂಬ್ ವಾಹಿನಿಯ ಮುಖಾಂತರ ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೂ ಸಹ ನನ್ನ ನಮಸ್ಕಾರವನ್ನು ಕೋರ್ತಾ, ನಾನು ಶ್ರೀಯುತ ಗೌತಮ್ ಭಾರದ್ವಾಜ್, ಬೆಂಗಳೂರಿನ ನಿವಾಸಿ. ನಮ್ಮ ತಂದೆ ತಾಯಿಯವರು ಶ್ರೀಮತಿ ಪದ್ಮಾ ಪ್ರಕಾಶ್ ಹಾಗೂ ಜಯಪ್ರಕಾಶ್ ಅವರು ಧಾರ್ಮಿಕ ಮುಖಂಡರು ಹಾಗೂ ನಮ್ಮ ವಂಶದಲ್ಲಿಯೇ ಬಂದಿರೋ ಹಾಗೆ ಕುಲ ಪುರೋಹಿತರ ವಂಶ. ಹಾಗೂ ನಮ್ಮ ತಾಯಿಯವರು ಡಿಫೆನ್ಸ್ ಸೆಕ್ಟರ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ಸೋಷಿಯಲ್ ಸರ್ವಿಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ನನ್ನ ಮಾಸ್ಟರ್ ಡಿಗ್ರಿ ಅಂತಂದ್ರೆ MCA ಅನ್ನ ಮುಗಿಸಿ ತದನಂತರದಲ್ಲಿ ಈಗ ಸಂಸ್ಕೃತದಲ್ಲಿ MA ಹಾಗೂ PhD ಅನ್ನು ಸಹ ಪಡೆದುಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಧಾರ್ಮಿಕ ಯುವಕರಿಗೆ ಒಂದು ಧರ್ಮದ ವಿಷಯಗಳನ್ನ ಹೇಳಿಕೊಡ್ತಕ್ಕಂತಹ, ಬೋಧಿಸ್ತಕ್ಕಂತಹ ಒಂದು ಕಾರ್ಯದಲ್ಲಿ ನಿಮಗ್ನನಾಗಿದ್ದೇನೆ. ಅದರೊಟ್ಟಿಗೆ ವ್ಯಾವಹಾರಿಕವಾಗಿಯೂ ಸಹ ನನ್ನ ಸ್ವಂತ ಉದ್ಯಮವನ್ನು ಸಹ ನಡೆಸಿಕೊಂಡು ಬಂದಿದ್ದೇನೆ. ಸೊ ನಿಮ್ಮ ಪ್ರೊಫೆಷನಲ್ ಉದ್ಯೋಗ ಅಂತ ಹೇಳಿದ್ ಬರ್ತಾರೆ, ಅದರಲ್ಲಿ ಯಾವ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ, ಹೇಗ್ ಮಾಡ್ತಾ ಇದ್ದೀರಾ? ನಾನು ಮೂಲತಃ ಚಿಕ್ಕಂದಿನಿಂದಲೂ ಸಹ ಉದ್ಯಮದಲ್ಲಿಯೇ ಬಹಳಷ್ಟು ಆಸಕ್ತಿಯನ್ನು ಇಟ್ಟುಕೊಂಡಿದ್ದಂತಹ ಒಬ್ಬ ವ್ಯಕ್ತಿ. ಯಾಕೆ ಅಂತಂದ್ರೆ ಎಲ್ಲರಿಗೂ ಸಹ ದುಡಿಯೋದು ಒಬ್ಬ ಮನುಷ್ಯನ ಮುಖ್ಯ ಧ್ಯೇಯ ಆಗಿರುತ್ತೆ. ನಮಗಾಗಿ ನಾವು ದುಡಿಯೋದಕ್ಕಿಂತ ಬೇರೆಯವರಿಗೋಸ್ಕರ ದುಡಿಯೋದು ಒಂದು ಜೀವನದಲ್ಲಿ ಹೆಮ್ಮೆಯ ಸಂಗತಿ ಅಂತ ಹೇಳಿ ಒಂದು ಉದ್ಯಮವನ್ನ ನಡೆಸಿದರೆ ನಮ್ಮಿಂದ ಇನ್ನೊಬ್ಬರಿಗೂ ಸಹ ಉಪಕಾರವಾಗುತ್ತೆ ಅಂತ ಹೇಳೋದು ನಮ್ಮ ಒಂದು ಧ್ಯೇಯವಾಗಿತ್ತು. ಹಾಗಾಗಿಯೇ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯನ್ನು ಸಹ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭಿಸಿದೆ. ತದನಂತರದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ ಅದ್ವೈತ್ ಸೈನ್ ಇನ್ ಸಾಫ್ಟ್ವೇರ್ಸ್ ಎಂಬತಕ್ಕಂತಹ ಕಂಪನಿಯನ್ನು ಸಹ ಪ್ರಾರಂಭಿಸಿ ಈಗ ಅದರ ಜೊತೆಗೆ ಆಗ್ಯುಮೆಂಟೆಡ್ ರಿಯಾಲಿಟಿ ಎಂಬತಕ್ಕಂತಹದ್ದು ಸರ್ವಜನ ವೇದ್ಯವಾಗಿದೆ. ಎಲ್ಲ ಕಡೆಯಲ್ಲಿಯೂ ಸಹ ಈ ಆಗ್ಯುಮೆಂಟೆಡ್ ರಿಯಾಲಿಟಿ ಅನ್ನೋದೇನಿದೆ, ವರ್ಚುವಲ್ ರಿಯಾಲಿಟಿ ಎಲ್ಲವನ್ನು ಈಗ ಒಂದು ಎಕ್ಸಾಂಪಲ್ ನಾವು ಹೇಳಬೇಕು ಅಂದ್ರೆ ಪ್ರತಿಯೊಂದು ಈಗ ಜಗತ್ತು ನಡೀತಾ ಇರೋದು ಒಂದು ಸ್ಕ್ಯಾನ್ ಮುಖಾಂತರ. ಹಾಗೆ ಸ್ಕ್ಯಾನ್ ನಲ್ಲಿ ಒಂದು ಬಾರ್ ಕೋಡ್ ಅನ್ನೋದು ಇರುತ್ತೆ. ಅದೇ ರೀತಿಯಾಗಿ ಒಂದು ಸ್ಕ್ಯಾನ್ ಮಾಡಿದಾಗ ಒಬ್ಬ ಮನುಷ್ಯನೇ ಈಚೆ ಬಂದು ಅವನ ಒಂದು ಸಂಗತಿಯನ್ನ, ಅವನ ಉದ್ಯಮವನ್ನ ಬೇರೆಯವರಿಗೆ ತೋರಿಸ್ಕೊಡ್ತಕ್ಕಂತಹ ಒಂದು ಮಾರ್ಕೆಟಿಂಗ್ ಪರ್ಪಸ್ ಎಂಬತಕ್ಕಂಥದ್ದೇನಿದೆಯೋ ಅದು ಆಗ್ಯುಮೆಂಟೆಡ್ ರಿಯಾಲಿಟಿ. ಅದು ಈಗ ಪ್ರಪಂಚದಲ್ಲಿಯೇ ಉದ್ಭವಿಸ್ತಾ ಇರತಕ್ಕಂತಹ ಒಂದು ಅತ್ಯಂತ ಶ್ರೇಷ್ಠ ಉದ್ಯಮ. ಅದರಲ್ಲಿಯೂ ಸಹ ನಾವು ತೊಡಕೊಳ್ಳುತ್ತಾ ಇದ್ದೇವೆ. ಇನ್ನು ಮುಂದೆ ಅದರಲ್ಲಿಯೂ ಬಹಳಷ್ಟು ಪ್ರವರ್ಧಮಾನಕ್ಕೆ ಬರಬೇಕು ಎಂಬತಕ್ಕಂತಹ ಯೋಚನೆ ನನ್ನಲ್ಲಿದೆ. ಓಕೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ ತರ ಈವೆಂಟ್ ಮ್ಯಾನೇಜ್ಮೆಂಟ್ ತಾವು ಮಾಡ್ತಾ ಇದ್ದೀರಾ ಸಂಸ್ಥೆಗೆ, ಅಥವಾ ಜನಗಳಿಗೆ ಏನ್ ಅವೇರ್ನೆಸ್ ಕೊಡ್ತಾ ಇದ್ದೀರಾ ಅದರಿಂದ? ನನ್ನದು ಗೋ ಲೈವ್ ಈವೆಂಟ್ಸ್ ಅಂತ ಹೇಳಿ ನಾನು ಶುರು ಮಾಡಿದಂಥದ್ದು. ಅದು ನನ್ನ ಕಾಲೇಜ್ ದಿವಸಗಳಲ್ಲಿಯೇ ನಾನು ಶುರು ಮಾಡಿದಂತಹ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ. ಮುಖ್ಯವಾಗಿ ನಾವು ಸೋಷಿಯಲ್ ಈವೆಂಟ್ಸ್ ಅನ್ನ ಆರ್ಗನೈಸ್ ಮಾಡ್ತಾ ಇದ್ವಿ. ಅಲ್ಲಿ ಧಾರ್ಮಿಕವಾದ ಕಾರ್ಯಕ್ರಮಗಳು ಸಹ ಇರ್ತಾ ಇತ್ತು ಹಾಗೂ ಕೆಲವಷ್ಟು ರಾಜಕೀಯ ಕಾರ್ಯಕ್ರಮಗಳು ಸಹ ಇರ್ತಾ ಇತ್ತು. ಅದರೊಟ್ಟಿಗೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಏನಿರ್ತದೋ ಅವರಿಗೆ ಬೇಕಾದಂತಹ ಒಂದು GB ಹೇಗ್ ನಡೆಯುತ್ತೆ, ಒಂದು ಫಾರಿನ್ ಕ್ಲೈಂಟ್ ಮೀಟ್ಸ್ ಹೇಗ್ ನಡೆಯುತ್ತೆ, ಈ ರೀತಿಯಾದಂತಹ ಈವೆಂಟ್ಸ್ ಅನ್ನ ನಾವು ಆರ್ಗನೈಸ್ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ವಿ. ಅದನ್ನ ಮತ್ತಷ್ಟು ಬೆಳೆಸಬೇಕು, ಇನ್ನ ಮುಂದೆ ಅದನ್ನ ಮತ್ತಷ್ಟು ಬೆಳೆಸಬೇಕು ಎಂಬತಕ್ಕಂಥ ಧ್ಯೇಯ ನನ್ನಲ್ಲಿದೆ. ಈ ಧಾರ್ಮಿಕ ಇವೆಂಟ್ ಒಂದ್ ಕಡೆ, ಈ ಇವೆಂಟ್ ಮ್ಯಾನೇಜ್ಮೆಂಟ್ ಒಂದ್ ಕಡೆ, ಇದನ್ನ ಎರಡನ್ನು ಹೇಗೆ ನೀವು ನಿಭಾಯಿಸ್ತಾ ಇದ್ದೀರಾ? ಅಂದ್ರೆ ಯಾವ್ದು ಪ್ರಮುಖತೆ ಕೊಡ್ತಾ ಇದ್ದೀರಾ ಅಂತ ನೋಡಿ. ಜೀವನದಲ್ಲಿ ಉದ್ಯಮ ಅನ್ನೋದನ್ನ ನಾವೇನ್ ನೋಡ್ತೀವಿ, ಬಿಸ್ನೆಸ್ ಅಂತ ಕರಿತೇವೆ. ಬಿಸ್ನೆಸ್ ಇಂದ ಪಡ್ಕೊಂಡಂತ ಹಣವನ್ನ ಧಾರ್ಮಿಕ ಕಾರ್ಯಗಳಿಗೆ ವ್ಯರ್ಥ ಮಾಡೋದು ನಮ್ಮ ಒಂದು ಜೀವನದ ಮುಖ್ಯ ಉದ್ದೇಶ. ಧಾರ್ಮಿಕ ಅನ್ನೋದು ಯಾವ ತರ ಕಾರ್ಯಕ್ರಮ? ಈಗ ಒಂದು ವಿಷಯವನ್ನ ಎಲ್ಲರೂ ಹೇಳ್ತಾರೆ, ಧರ್ಮ ಮಾಡಿ ಧರ್ಮವನ್ನ ಮೇಲಕ್ಕೆತ್ತಿ ಅಂತ ಹೇಳ್ತಾರೆ. ಆದ್ರೆ ಧರ್ಮ ಅಂತ ಅನ್ನೋದು ನಮ್ಗೇನ್ ಕೈಗೆ ಸಿಗೋದಾ ಮೇಲೆತ್ತೋದಿಕ್ಕೆ? ಅಲ್ಲ. ಆದರೆ ಧರ್ಮ ಅಂತಂದ್ರೆ ಏನು? ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಕುಲಗುರುಗಳು ಶೃಂಗೇರಿ ಜಗದ್ಗುರುಗಳು, ನಮ್ಮ ಆರಾಧ್ಯ ಪೀಠ ಶೃಂಗೇರಿ ಶಾರದಾ ಪೀಠ. ಅಲ್ಲಿಯ ಜಗದ್ಗುರುಗಳಾದಂತಹ ಶಂಕರರು ಒಂದು ಮಾತನ್ನ ಹೇಳ್ತಾರೆ, ಧರ್ಮ ಅಂತಂದ್ರೆ ಏನು, ನೀನ್ ನಿಜವಾಗಿಯೂ ಧಾರ್ಮಿಕ ಕಾರ್ಯ ಹೇಗ್ ಮಾಡಬೇಕು ಅಂದ್ರೆ ಅವರು ಭಜಗೋವಿಂದ ಎಂಬತಕ್ಕಂತಹ ಒಂದು ಸ್ತೋತ್ರದಲ್ಲಿ ಒಂದು 4 ಸಾಲಲ್ಲಿ ಹೇಳ್ತಾರೆ, ಗೇಯಂ ಗೀತಾ ನಾಮ ಸಹಸ್ರಂ ದೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೆ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ ಅಂತ ಹೇಳಿ.
ನೀವು ಈ ನಾಲ್ಕನ್ನ ನೀವು ಮಾಡಿಬಿಟ್ರೆ ನಿಮ್ಮಷ್ಟು ಧಾರ್ಮಿಕ ಪುರುಷ ಇನ್ಯಾರು ಇರೋದೇ ಇಲ್ಲ. ಅಂತಂದ್ರೆ ಅದರ ಅರ್ಥ ಏನು? ಗೇಯಂ ಗೀತಾ ನಾಮ ಸಹಸ್ರಂ. ನೀನು ಒಂದು ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀಯಾ, ಸನಾತನ ಧರ್ಮಾವಲಂಬಿ ಆಗಿದ್ದೀಯಾ, ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನೀನೊಬ್ಬ ಹಿಂದೂ ಆಗಿದ್ದೀಯಾ ಅಂತಂದ್ರೆ ನೀನು ಭಗವದ್ಗೀತೆಯನ್ನ ಓದು. ಗೇಯಂ ಗೀತಾ. ಅದರ ಜೊತೆಗೆ ನೀನು ಭಗವದ್ಗೀತೆ ಓದೋಕೆ ಯೋಗ್ಯತೆ ಇಲ್ವಾ, ಬರೋದಿಲ್ವಾ? ನಾಮ ಸಹಸ್ರಂ, ಭಗವಂತನ ಸಹಸ್ರಾರು ನಾಮಗಳಿದೆ, ಅದರಲ್ಲಿ ಒಂದು ನಾಮವಾದ್ರೂ ದಿವಸಕ್ಕೆ ಓದಪ್ಪ. ಗೇಯಂ ಗೀತಾ ನಾಮ ಸಹಸ್ರಂ. ಧ್ಯೇಯಂ ಶ್ರೀಪತಿ ರೂಪಂ ಅಜಸ್ರಂ. ಇವತ್ತಿನ ಯುವಕರಿಗೆ ನಾವು ಹೇಳ್ತೀವಿ, ಎಷ್ಟೊಂದು ಜನಕ್ಕೆ ಸ್ಟ್ರೆಸ್ ಇದೆ, ಮೈಂಡ್ ಪ್ರೆಷರ್ ಇದೆ, ವರ್ಕ್ ಪ್ರೆಷರ್ ಇದೆ. ಇವತ್ತೇ ನಾವು ನೋಡಿದಾಗ ಇತ್ತೀಚೆಗೆ ಒಂದು ಹುಡುಗಿ ವರ್ಕ್ ಲೋಡ್ ಬ್ಯಾಲೆನ್ಸ್ ನ ಮಾಡ್ಲಿಕ್ಕಾಗ್ದಿರ ಆತ್ಮಹತ್ಯೆ ಮಾಡ್ಕೊಂಡ್ಲು ಎಂಬತಕ್ಕಂತ ವಿಷಯ ಎಲ್ಲರೂ ಈಗಷ್ಟೇ ನೋಡ್ತಾ ಇದ್ದೇವೆ. ಇದು ಯಾಕೆ ಆಗ್ತಾ ಇದೆ? ಸೆಲ್ಫ್ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಅದಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಧ್ಯೇಯಂ, ಧ್ಯಾನ ಮಾಡಿ, ಯೋಗವನ್ನ ಕಲಿಯಿರಿ. ಇಂಥದ್ದನ್ನ ಯುವಕರಿಗೆ ಹೇಳ್ಕೊಡಿ. ಧ್ಯೇಯಂ ಶ್ರೀಪತಿ ರೂಪಮಜಸ್ರಮ, ಭಗವಂತನ ಧ್ಯಾನವನ್ನ ಮಾಡಿ. ನೇಯಂ ಸಜ್ಜನ ಸಂಗೆ ಚಿತ್ತಂ. ಹಾಗೆ ನೀನ್ ಯಾವಾಗ್ಲೂ ನಿನ್ ಮನಸ್ಸನ್ನ ಯಾರ ಕಡೆ ಕೊಡು? ಯಾರು ಸಜ್ಜನರು ಇರ್ತಾರೋ, ಯಾರು ಒಳ್ಳೆಯದನ್ನ ಮಾಡ್ತಾರೋ ಅವ್ರ ಮಾತನ್ನ ಮಾತ್ರ ಕೇಳು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೋ. ಹಾಗಿದ್ದಾಗ ಮಾತ್ರ ನಿನ್ನ ಜೀವನ ಶ್ರೇಷ್ಠವಾದ ಹಾದಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಅಂತ ಶಂಕರರು ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕೊನೆಯಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಧ್ಯೇಯಂ ದೀನ ಜನಾಯಚ ವಿತ್ತಂ. ಅಂದ್ರೆ ಯಾರು ಯೋಗ್ಯರೋ, ಯಾರಿಗೆ ಹಣದ ಸಹಾಯ ಎಂಬುದು ಬೇಕಾಗಿದೆಯೋ, ಅಂದ್ರೆ ಇವತ್ತಿನ ಕಾಲದಲ್ಲಿ ಯಾರು ನಿಜವಾದ ಬಡವರಿದ್ದಾರೋ ಅವರಿಗೆ ಸಹಾಯವನ್ನ ಮಾಡು, ಅವರಿಗೆ ದುಡ್ಡನ್ನ ಕೊಡು. ಈ ರೀತಿಯಾದಂತಹ ನೀನು ಕಾರ್ಯವನ್ನ ಮಾಡಿದರೆ ನೀನು ನಿಜವಾದ ಧಾರ್ಮಿಕವಾದಂತಹ ವ್ಯಕ್ತಿ ಅಂತ ಶಂಕರರು ಹೇಳಿದ್ದಾರೆ. ಅದನ್ನೇ ನನ್ನ ಉದ್ಯಮಿಯಲ್ಲಿಯೂ ಸಹ ನಾನು ಪಾಲಿಸ್ತಾ ಇರತಕ್ಕಂಥದ್ದು. ವ್ಯಾವಹಾರಿಕ ಉದ್ಯೋಗವನ್ನ ನೀವು ಮಾಡಿ ಅದರಿಂದ ಬಂದಂತಹ ಹಣದಿಂದ ದೇವತಾ ಕಾರ್ಯ, ಬಡ ಮಕ್ಕಳಿಗೆ ವಿದ್ಯೆ ಹಾಗೂ ಅವರಿಗೆ ವಸ್ತ್ರ, ಹಾಗೆ ಆ ಮಕ್ಕಳಿಗೆ ಧರ್ಮ ಪ್ರಬೋಧ, ಇಷ್ಟನ್ನ ಮಾಡಿದರೆ ನೀನು ಧಾರ್ಮಿಕ ವ್ಯಕ್ತಿ ಅಂತ ಅನ್ನೋದು ನನ್ನ ಭಾವನೆ. ಸೂಪರ್. ಸೊ ನೀವು ಇದನ್ನ ಈ ಧಾರ್ಮಿಕ ಅಂತ ನೀವು ಇವಾಗ ಹೇಳ್ದಿದ್ರಲ್ಲ, ಪಾಠ ಓದಿ ತಿಳ್ಕೊಳ್ಳಿ ಅಂತೆಲ್ಲ, ನೀವು ಎಲ್ಲಾರ್ಗು ಹೇಗೆ ಅವೇರ್ನೆಸ್ ಮುಟ್ಟಿಸ್ತೀರಾ? ಅಂದ್ರೆ ಓರಿಯಂಟೇಶನ್ ಕೋರ್ಸ್ ಕೊಡ್ತೀರಾ, ಅಥವಾ ಸೆಮಿನಾರ್ ಕೊಡ್ತೀರಾ, ಅಥವಾ ಏನಾದ್ರೂ ಒಂದು ಕಾರ್ಯಕ್ರಮ ಮುಖಾಂತರ ತಿಳಿಸ್ಕೊಡ್ತೀರಾ ಜನಗಳಿಗೆ? ನಾವು ಇವತ್ತಿನವರೆಗೂ ಸಹ ಕಾಲೇಜ್ಗಳಲ್ಲಾಗಬಹುದು ಅಥವಾ ಯೂತ್ ಸಂಘಗಳಾಗಬಹುದು, ಸಂಘ ಸಂಸ್ಥೆಗಳಾಗಬಹುದು, ಅಲ್ಲಿ ಓರಿಯಂಟೇಶನ್ ಎಂಬತಕ್ಕಂತಹ ಕಾರ್ಯಕ್ಕಿನ್ನ ಮೊದಲನೇದಾಗಿ ನಾವು 1-to-1 ಇಂಟ್ರಾಕ್ಷನ್ಸ್ ಅನ್ನ ಜಾಸ್ತಿ ಮಾಡ್ತೇವೆ. ಅಂದ್ರೆ ನಾವು ಎಲ್ಲರಿಗೂ ಒಂದನ್ನೇ ಪ್ರಬೋಧ ಮಾಡಿದ್ರೆ ಅಲ್ಲಿ ಯಾರಿಗ ಅವನಿಗೆ ಇಷ್ಟ ಇರುತ್ತೋ ಯಾರಿಗಿರಲ್ವೋ ಸುಮ್ನೆ ನಾಮಕಾವಸ್ಥೆಗೆ ಬಂದು ಕೂತಿರ್ತಾರೆ. ಅಂಥವ್ರು ನಮಗೆ ಬೇಡ. ನಿಜವಾಗಿಯೂ ನಿನಗೆ ಅದರಲ್ಲಿ ಒಂದು ಆಸಕ್ತಿ ಇದೆಯಾ? ಆ ಆಸಕ್ತಿ ಇರೋಂಥವನು ನೀನಾದ್ರೆ ನೀನು ನಮ್ಮಲ್ಲಿಗೆ ಬಾ. ನಿನಗೆ ಯಾವ ವಿಷಯದಲ್ಲಿ ನಿನಗೆ ಕೊರತೆ ಇದೆಯೋ, ಯಾವ ವಿಷಯದಲ್ಲಿ ನಿನಗೆ ಆಸಕ್ತಿ ಇದೆಯೋ, ನೀನ್ ಏನ್ ತಿಳ್ಕೊಳ್ಬೇಕು ಅನ್ನೋದು ನಿನ್ನ ಮನಸ್ಸಿನಲ್ಲಿ ಇದೆಯೋ, ಅದು ನಮ್ಮ ಬುದ್ಧಿಯ ಪರಿಮಿತಿಯಲ್ಲಿ ಅದಿದ್ದರೆ ನಿನಗೆ ಖಂಡಿತವಾಗಿಯೂ ಹೇಳ್ಕೊಡ್ತೇವೆ ಅಂತ ಹೇಳಿ ನಾವು ಕೋರ್ಸ್ ಅಂಡ್ ಕೌನ್ಸಿಲಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದೇವೆ. ಓಕೆ, ನೀವು ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂತಿದ್ದೀರಾ? ಇದು ಅಂದ್ರೆ ಇದನ್ನ ಹೇಗೆ ನೀವು ಕಲ್ಟಿವೇಟ್ ಮಾಡ್ಬೇಕು? ಸ್ಟೂಡೆಂಟ್ಸ್ ಗಾಗ್ಲಿ, ಒಂದು ಎಲ್ಡರ್ ಪೀಪಲ್ ಆಗ್ಲಿ, ಒಂದು ಸೀನಿಯರ್ ಸೊಸೈಟಿಗಾಗ್ಲಿ, ಹೇಗೆ ಇದ್ರ ಮಾಹಿತಿ ತಲುಪಿಸ್ಬೇಕಂತ ಮುಂದಾಲೋಚನೆಯಲ್ಲಿ ಇದ್ದೀರಾ ನೀವು? ನೋಡಿ, ಈಗ ಪ್ರತಿಯೊಬ್ಬರ ಕೈಯಲ್ಲೂ ಸಹ ಜಗತ್ತಿದೆ. ವರ್ಲ್ಡ್ ಈಸ್ ಇನ್ ದೇರ್ ಫಿಂಗರ್ ಟಿಪ್ಸ್ ಅಂತ ಹೇಳ್ತೇವೆ. ಇವತ್ತು ನಾನು ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ಎಲ್ಲೆಲ್ಲೋ ಇರ್ತಕ್ಕಂಥವ್ರು ಅವ್ರ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಎನ್ನೋದೇನಿದೆ, ಇದೇ ನನಗೆ ಅತ್ಯಂತ ಮೂಲ ಮಾಧ್ಯಮ ಅಂತ ನನ್ನ ಭಾವನೆ. ಹಾಗಾಗಿಯೇ ತಮ್ಮ ಚಾನೆಲ್ಗೂ ಸಹ ಈ ದಿವಸ ಬರ್ಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡೆ. ಯಾಕೆ ಅಂತಂದ್ರೆ ನಿಮ್ಮ ಈ ಮಾಧ್ಯಮ ಏನಿದೆಯಲ್ಲ, ಇದು ಬಹಳ ಪವರ್ಫುಲ್ ಟೂಲ್. ಯಾರೂ ಸಹ ಎಲ್ಲಿ ಅವ್ರು ಎಂಥದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಅವರ ಸಮಯ ಸಿಕ್ಕಾಗ ಅವರ ಕೈ ಹೋಗೋದು ಅವ್ರ ಮೊಬೈಲ್ ಫೋನ್ಗೆ. ಹಾಗಾಗಿ ನಾವು ಯಾವುದೇ ವಿಷಯವನ್ನ ಅವರ ಅಂಗೈಯಲ್ಲಿ ಮುಟ್ಟಿಸ್ತಕ್ಕಂತಹ ಕಾರ್ಯ ಥ್ರೂ ಸೋಷಿಯಲ್ ಮೀಡಿಯಾ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಹಾಗೂ ಸೋಷಿಯಲ್ ಮೀಡಿಯಾಗೆ ಇವತ್ತು ಯಾವುದೇ ಒಂದು ಏಜ್ ನ ಆಸ್ಪೆಕ್ಟ್ಸ್ ಇಲ್ಲ. ಒಬ್ಬ 6 ವರ್ಷದ ಹುಡುಗನಿಂದ ಹಿಡಿದು 60 ವರ್ಷದ ಮುದುಕರವರೆಗೂ ಸಹ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾರೆ. ಹಾಗಾಗಿ ಇಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಅಂಡ್ ಬೆಸ್ಟ್ ಮೀಡಿಯಂ ಟು ರೀಚ್ ದ ಪೀಪಲ್ ಟು ನೂಕ್ ಅಂಡ್ ಕಾರ್ನರ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರವೇ ನನ್ನ ಕಾರ್ಯವನ್ನ ಹೇಳಬೇಕು ಅಂದ್ರೆ ಇವತ್ತಿಂದಲೇ ಪ್ರಾರಂಭಿಸ್ತಾ ಇದ್ದೇನೆ ಅಂತಲೂ ಸಹ ಹೇಳಬಹುದು. ಅದಕ್ಕೆ ನನ್ನ ಕಾರ್ಯಕ್ಕೆ ನನಗೆ ಬಲಗೈಯಾಗಿ ತಾವು ಸಹ ಈ ಮಾಧ್ಯಮದವರು ನಿಂತು ನನಗೆ ಸಹಾಯ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ವಿಷಯ ಅಂತ ಹೇಳಿ. ಖಂಡಿತವಾಗ್ಲು ನಿಮ್ಗೆ ಸ್ಫೂರ್ತಿ ಅಂದ್ರೆ ನೀವು ಈಗ ಏನೇನ್ ಮಾಡ್ತಾ ಇದ್ರ, ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಧಾರ್ಮಿಕ ಕೆಲಸಗಳು ಮಾಡ್ತಾ ಇರ್ಬೋದು, ನಿಮ್ಗೆ ಸ್ಫೂರ್ತಿ ಕೊಟ್ಟು ಅಥವಾ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಬಂದು ನಡೆದಂತ ದಾರಿನ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಅಥವಾ ನಿಮಗೆ ಅನ್ನಿಸ್ತಾ ನಾನ್ ಮಾಡ್ಬೇಕಪ್ಪ, ನಾನ್ ದಾನ ಧರ್ಮ ಹೇಳ್ಕೊಡ್ಬೇಕು, 4 ಜನಕ್ಕೆ ನಾನು ಏನ್ ಕಲ್ತಿದ್ದೀನಿ ತಿಳಿಸ್ಕೊಡ್ಬೇಕು ಅಂತ ಮಾಡ್ತಾ ಇದ್ದೀರಾ? ನೋಡಿ, ಒಬ್ಬ ಮನುಷ್ಯ ಇಬ್ಬರ ಹತ್ರ ವಿಷಯ ಕಲಿಯೋದಕ್ಕೆ ಸಾಧ್ಯ. ಒಂದು ಅವನ ಮನೆಯಲ್ಲಿರೋ ತಾಯಿ ಹತ್ರ, ಇನ್ನೊಂದು ಒಬ್ಬ ಗುರುವಿನ ಹತ್ರ.
ಹಾಗಾಗಿ ಜಗತ್ತಲ್ಲಿ ಇಬ್ಬರಿಗೆ ಅತ್ಯಂತ ಶ್ರೇಷ್ಠವಾದಂತಹ ಮಹತ್ವ ಮನುಷ್ಯ ಕೊಡ್ತಾನೆ, ಒಂದು ಗುರು, ಇನ್ನೊಂದು ಮಾತೃ. ಹಾಗೆ ನನಗೆ ಗುರು ಆಗಿರ್ತಕ್ಕಂಥವ್ರು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು. ತುಂಬಾ ಪುಣ್ಯ ಮಾಡಿದೀರಾ ಸರ್, ಆ ಗುರುಗಳು ಪುಣ್ಯ ಆಶೀರ್ವಾದ ಪಡೆದಿದ್ದೀರಾ ಅಂದ್ರೆ ನಿಜವಾಗ್ಲೂ. ಪ್ರತಿಯೊಂದು ಕಾರ್ಯಕ್ಕೂ ಸಹ ಒಂದು ಚಿಕ್ಕ ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೂ ಗುರುಗಳ ಅಪ್ಪಣೆ ಇಲ್ಲದೆ ನಾವೇನೂ ಮಾಡೋದಿಲ್ಲ. ನಾವು ಯಾವಾಗ ಗುರುಗಳ ಹತ್ರ ಹೋಗಿ ಬೇಡ್ಕೊಂಡು ಈ ರೀತಿ ಕಾರ್ಯ ನಾನು ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿದಾಗ್ಲೂ ಸಹ ಗುರುಗಳ ಬಾಯಿಂದ ಬರೋದು ಒಂದೇ ಮಾತು, ನಿನಗೆ ಯಶಸ್ಸಾಗುತ್ತಪ್ಪ, ನೀನು ಮಾಡು ಎಂಬತಕ್ಕಂಥದ್ದು ಒಂದೇ ಕಾರ್ಯ. ಆ ಒಂದು ಮಾತು ಯಾಕೆಂದ್ರೆ ದಕ್ಷಿಣಾಮ್ನಾಯ ಶಾರದಾ ಪೀಠದಲ್ಲಿ ಕೂತ್ಕೊಳ್ತಕ್ಕಂಥವ್ರು ಗುರುಗಳು ಅಂತ ನಾವು ಭಾವಿಸಿದ್ರು ಸಹ ಅಲ್ಲಿ ಬರತಕ್ಕಂಥ ವಚನ ಸಾಕ್ಷಾತ್ ಶಾರದಾಂಬೆಯ ವಚನ. ಹಾಗಾಗಿ ಶಾರದೆಯ ಅನುಗ್ರಹವನ್ನು ಪಡೆದು ನಾವು ಇದನ್ನ ಮಾಡ್ತೇವೆ. ಹಾಗೂ ಇದಕ್ಕೆ ಒಂದು ನೀವು ಹೇಳಿದಾಗೆ ನಿಮಗೆ ರೋಲ್ ಮಾಡೆಲ್ ಅಥವಾ ಯಾರನ್ನ ನೋಡಿ ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಮನೆಯಲ್ಲಿಯೇ ನಮ್ಮದೊಂದು ಗುರುಕುಲದ ರೀತಿಯ ಮನೆ. ಯಾಕೆ ಅಂದ್ರೆ ನಮ್ಮ ತಾತನವರಾಗಿದ್ದಂತಹ ಶ್ರೀಮಾನ್ ಗೋಪಾಲ್ ರಾಯರು ಜೆಸಿ ನಗರ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದಂಥವ್ರು. ಇವತ್ತಿನ ಅಲ್ಲಿರ್ತಕ್ಕಂಥ ವಯೋವೃದ್ಧರನ್ನ ಕೇಳಿದ್ರೆ ಅವ್ರು ನನಗೆ ಹೇಳೋದು, ನಿಮ್ಮ ತಾತನಿಂದ ನಾನು ಒಂದು 4 ಅಕ್ಷರ ಕಲ್ಸ್ನಪ್ಪ ಅಂತ ಹೇಳ್ತಾರೆ. ಅಷ್ಟು ಜನಗಳಿಗೆ ಉಚಿತವಾಗಿ ಉದ್ಯೋಗಕ್ಕೆ ಅನುಕೂಲವಾಗತಕ್ಕಂತಹ ವಿದ್ಯೆ ಇವೆಲ್ಲವನ್ನು ಸಹ ದಾನ ಮಾಡಿರತಕ್ಕಂತಹ ಕುಟುಂಬ ನಮ್ಮ ಕುಟುಂಬ. ಹಾಗಾಗಿ ವಿದ್ಯೆಯ ಪ್ರಬೋಧ ಮಾಡಬೇಕು ಅನ್ನೋದು ಅದು ರಕ್ತಗತವಾಗಿಯೇ ಬಂದಿದೆ. ಅದರಂತೆಯೇ ನಮ್ಮ ತಂದೆಯವರು ಸಹ ಜನಗಳಿಗೆ ಧರ್ಮ ಪ್ರಬೋಧವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ತಾಯಿಯವರು ಅವರ ಬಿಡುವಿಲ್ಲದ ಸಮಯದಲ್ಲಿಯೂ ಸಹ ಸಾಮಾಜಿಕ ಕಾರ್ಯಗಳನ್ನ ಅವಿರತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾನು ಏನೋ ಕಷ್ಟಪಟ್ಟು ಕಲ್ತಿರ್ತಕ್ಕಂಥದ್ದು ಏನಿಲ್ಲ, ಇದು ರಕ್ತಗತವಾಗಿ ಮನೆಯಲ್ಲಿಯೇ ಪರಂಪರಾಗತವಾಗಿ ಬಂದಿರೋದ್ರಿಂದ ಆ ಗುಣಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ ಹೊರತು ಇಲ್ಲಿ ನನ್ನ ಯಾವುದೇ ಶ್ರೇಷ್ಠತೆ ಇಲ್ಲ. ಸೂಪರ್ ಸರ್, ನಿಜವಾಗ್ಲೂ ವಂಡರ್ಫುಲ್ ಟಾಕ್ ಯು ಹ್ಯಾವ್ ಗಿವನ್. ಅಂದ್ರೆ ನಿಮ್ಗೆ ಯೂತ್ ಐಕಾನ್ ಅಂತ ಯಾವ ಸಮಯದಲ್ಲಿ ಈ ಬಿರುದು ಕೊಟ್ರು ನಿಮ್ಗೆ? ಅಂದ್ರೆ ಈ ತರ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಕ್ಕ ಅಥವಾ ಯಾವ ಒಂದು ಇಂಪಾರ್ಟೆಂಟ್ ಎಪಿಸೋಡ್ ಅಂತ ಹೇಳಕ್ ಇಷ್ಟಪಡ್ತೀರಾ? ನಾನ್ ಹೇಳ್ಬೇಕು ಅಂತಂದ್ರೆ ನನ್ನನ್ನ ನಾನು ಯಾವತ್ತೂ ಸಹ ಒಬ್ಬ ಯೂತ್ ಐಕಾನ್ ಅಥವಾ ರೋಲ್ ಮಾಡೆಲ್ ಅಂತ ನಾನು ಎಂದಿಗೂ ಸಹ ನನ್ನ ಬಗ್ಗೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಆ ರೀತಿಯಾದಂತಹ ಒಂದು ಗರ್ವದ ಭಾವನೆ ಇವತ್ತಿಗೂ ಸಹ ಇಲ್ಲ. ಎಲ್ಲರನ್ನೂ ನೋಡಿದಾಗ ಅವರಿಂದ ಕಲಿಯೋದು ಬಹಳಷ್ಟಿದೆ ಅಂತ ಅನ್ನೋದೇ ನನ್ನ ಮನಸ್ಸಿನಲ್ಲಿ ಇರೋದೇ ಹೊರತು ತಮ್ಮಂಥವ್ರು ನಮಗೆ ನೀವು ಹಾಗೆ ನೀವು ಹೀಗೆ ಅಂತ ಹೇಳಿದಾಗ ಇರ್ಬೋದೇನೋ ಎಂಬತಕ್ಕಂಥ ಭಾವನೆ ಬರುತ್ತೆ ಹೊರತು ನಾನು ಇದು ಯಾವುದೋ ಪ್ರಶಂಸೆಗಳನ್ನ ಇಟ್ಕೊಂಡಿಲ್ಲ. ಆದರೆ ನಾವು ಮಾಡ್ತಕ್ಕಂಥ ಈ ಕಾರ್ಯಗಳನ್ನ, ಈ ರೀತಿಯಾದಂತಹ ಒಂದು ಕಾರ್ಯ, ಧರ್ಮ ಪ್ರಬೋಧ ಕಾರ್ಯ ಆಗಿರ್ಬೋದು, ಯೂತ್ ಗಳಿಗೆ ಬೇಕಾದಂತಹ ಈ ಕಾಲೇಜ್ನಲ್ಲಿ ಹೋಗಿ ಸೆಮಿನಾರ್ಸ್ ಅನ್ನ ಕೊಡೋದಾಗಿರ್ಬೋದು, ಆಚಾರ್ಯ ಶಂಕರರ ಕುರಿತಾದಂತಹ ಪ್ರವಚನ ಮಾಲಿಕೆಗಳನ್ನ ನಾವು ಮಾಡೋದಾಗಿರ್ಬೋದು, ವಿವೇಕಾನಂದರ ಜಯಂತಿಯ ಸಂದರ್ಭದಲ್ಲಿ ವರ್ಲ್ಡ್ ಯೂತ್ ಡೇ ಅಂತ ನಾವು ಏನು ಹೇಳ್ತೇವೆ ಅದನ್ನ ಆಚರಿಸಿದಂತಹ ಸಂದರ್ಭಗಳಲ್ಲಾಗಿರ್ಬೋದು, ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಹಾಗೂ ಅಲ್ಲಿನ ಮುಖಂಡರುಗಳು, ಗುರುಗಳು ಹಾಗೂ ರಾಜಕೀಯ ಮುಖಂಡರುಗಳು ಇವರೆಲ್ಲರೂ ಸಹ ನಮ್ಮನ್ನ ನೋಡಿದಾಗ ಇವರು ನಮ್ಮ ಯೂತ್ ಐಕಾನ್, ಇವರ ಮಾತನ್ನ ನಾವೆಲ್ಲರಿಗೂ ಕೇಳಿಸ್ಬೇಕು, ಇವರ ಮಾತನ್ನ ಮುಟ್ಟಿಸಬೇಕು ಅಂತ ತಾವು ಹೇಗೆ ಇವತ್ತು ನನ್ನನ್ನ ಕರೆದು ಜನಗಳಿಗೆ ಮುಟ್ಟಿಸ್ತಾ ಇದ್ದೀರೋ ಹಾಗೆ ಎಲ್ಲರೂ ಸಹ ನನ್ನ ಮೇಲೆ ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಕೊಟ್ಟಿರತಕ್ಕಂಥ ಬಿರುದಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಇವತ್ತಿನ ದಿವಸ ಹೇಳ್ತಾ ಇದ್ದೀರಾ ಅಂದ್ರೆ ಯೂತ್ ಐಕಾನ್ ಆಗಿಲ್ಲ ಅಂತ, ಬಟ್ ಯು ಆರ್ ರಿಯಲಿ ಅ ರೋಲ್ ಮಾಡೆಲ್ ಟು ದಿ ಯೂತ್ ಸೊಸೈಟಿ. ಈಗಿನ ಕಾಲದಲ್ಲಿ ಖಂಡಿತವಾಗ್ಲೂ ಜನಗಳು ಅದನ್ನ ಗ್ರಹಿಸಿ ಅಪ್ಪ ಅಮ್ಮನ ರೆಸ್ಪೆಕ್ಟ್ ಕೊಟ್ಟು ತಲಾಂತರದಿಂದ ನೀವು ಪಾಲಿಸ್ಕೊಂಡ್ ಬಂದಿರೋಂತ ಸೇವೆ, ಅದೇನ್ ಪೂಜೆ ಪುನಸ್ಕಾರ ಇದೆಯೋ ಅದನ್ನೆಲ್ಲ ಭಕ್ತಿಯಿಂದ ಹೇಳ್ಕೊಡ್ತಾ ಇರೋದೇ ನಿಜಕ್ಕೂ ನಿಮ್ಮ ಪುಣ್ಯ, ನಮ್ಮ ಭಾಗ್ಯ. ನಿಮ್ ಜೊತೆ ಕೂತ್ಕೊಂಡು ನಾವ್ ಇವತ್ತಿನ ದಿವಸ ಮಾತಾಡಕ್ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಈ ಮುಖಾಂತರ ಅಂದ್ರೆ ನೀವು ನಿಜವಾಗ್ಲೂ ಈ ರೋಲ್ ಮಾಡೆಲ್ ಆಗ್ಲಿ, ಈ ಸೇವೆಗಳನ್ನ ಮಾಡ್ತಾ ಇರೋದಾಗ್ಲಿ ನಿಮಗೆ ತುಂಬಾನೇ ಖುಷಿಯಾದಂತ ಒಂದು ಮೊಮೆಂಟ್ ಹಂಚ್ಕೋಬಹುದಾ? ಹೇಳ್ಬೇಕು ಅಂದ್ರೆ ಇದೇ ಒಂದು ಮೊಮೆಂಟ್ ಅಂತಲೂ ಹೇಳ್ಬೋದು. ತುಂಬಾ ಖುಷಿಯಾದ ಮೊಮೆಂಟ್ ಅಂತಂದ್ರೆ ಯಾವಾಗ್ಲೂ ನೋಡಿ, ಒಬ್ಬ ಯಾವತ್ತು ಸೆಲ್ಫ್ಲೆಸ್ ಆಗಿ ಕಾರ್ಯ ಮಾಡ್ತಾನೋ ಅವನಿಗೆ ಪ್ರತಿಯೊಂದು ಮೂಮೆಂಟು ಸಹ ತುಂಬಾ ಖುಷಿಯಾದಂತಹ ಮೂಮೆಂಟ್. ಯಾವತ್ತು ಅವನು ಸ್ವಾರ್ಥ ಬಿಟ್ಟು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾನೋ, ಅವನ ಖುಷಿಯನ್ನ ಬೇರೆಯವರಲ್ಲಿ ನೋಡ್ತಾನೋ, ಅವನಿಗೆ ಪ್ರತಿಯೊಂದು ಮೂಮೆಂಟು ಬಹಳ ಸಂತೋಷಕರವಾದಂತಹ ಮೂಮೆಂಟ್. ಹಾಗಾಗಿ ಇದು ಒಂದು ನನಗೆ ಬಹಳ ಸಂತೋಷವಾದಂತಹ ವಿಷಯ. ನನ್ನಂಥವನನ್ನ ತಾವೆಲ್ಲರಿಗೂ ಮುಟ್ಟಿಸ್ತಾ ಇದ್ದೀರಿ ಎಂಬತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂತಹ ವಿಷಯ. ಹಾಗೂ ಯೂತ್ಸ್ ಬಗ್ಗೆ ತಾವು ಹೇಳಿದ್ರಿ, ಯೂತ್ ಬಗ್ಗೆ ತಾವು ಏನ್ ಹೇಳ್ಬೇಕು, ಅವರ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು ಅಂತಂದ ನೋಡಿ. ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೇ ಕೂತಿರೋದ್ರಿಂದ, ಅಂಡ್ ಐ ಆಮ್ ಆಲ್ಸೋ ಒನ್ ಆಫ್ ದ ಸೋಷಿಯಲ್ ಮೀಡಿಯಾ ಆಸ್ಪಿರೆಂಟ್. ಸೋಷಿಯಲ್ ಮೀಡಿಯಾದಲ್ಲೇ ನಾನು ಸಹ ದಿನದ ಬಹಳ ಸಮಯವನ್ನು ಸ್ಕ್ರೋಲ್ ಮಾಡ್ತಾ ಕಲಿತೇನೆ, ಏನೇ ನಡೀತಾ ಇದೆ ಅಂತ ನೋಡೋದಿಕ್ಕೆ. ಯಾಕೆಂದ್ರೆ ನಾವು ಸಹ ಟು ದ ಜನರೇಷನ್ ಇರ್ಬೇಕಲ್ಲ. ಹಾಗಾಗಿ ಒಂದು ವಿಷಯ ಖೇದವಾಗೋದೇನು ಅಂತಂದ್ರೆ, ಇಂತಹ ಎಷ್ಟೋ ಯೂಸ್ಫುಲ್ ವಿಷಯಗಳು ಸಹ, ಒಂದು ಜ್ಞಾನಕ್ಕೆ ಯೋಗ್ಯವಾದಂತಹ ವಿಷಯಗಳು ಸಹ ನಮ್ಮಲ್ಲಿ ಬರ್ತಾ ಇದೆ.
ಯೂಟ್ಯೂಬ್ ವಾಹಿನಿಯ ಮುಖಾಂತರವೇ ಬರ್ತಾ ಇದೆ, ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪ್ರತಿಯೊಂದರ ಮುಖಾಂತರವೂ ಸಹ ಬರ್ತಾ ಇದೆ. ಆದರೆ ಭಾರತದ ಸಂಸ್ಕೃತಿಗೆ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಕ್ಕಂತಹ ಕಾರ್ಯವೂ ಸಹ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿಯೇ ನಡೀತಾ ಇದೆ. ಅದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಎಂಬುದು ನಮ್ಮಂತಹ ಪ್ರತಿಯೊಬ್ಬರ ಒಂದು ವಿಷಯವಾಗಿದೆ. ಯಾಕೆ ಅಂತಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ಕೊಟ್ಟಿರುವಂತಹ ರಾಷ್ಟ್ರದವರಾದಂತಹ ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯುವತಿಯರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಗಮನಿಸಿದಾಗ ಇಷ್ಟು ಖೇದ ನಡೀತಾ ಇದೆಯಾ ಎಂಬತಕ್ಕಂಥ ಒಂದು ಭಾವನೆ, ನೋವು ಎಲ್ಲರಿಗೂ ಸಹ ಬರುತ್ತೆ. ಹಾಗೂ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಸಂಪಾದನೆಯೂ ಸಹ ಎಲ್ಲರೂ ಮಾಡಬಹುದು, ಆದರೆ ಅದು ನ್ಯಾಯಯುತವಾಗಿಯೇ ಇರಬೇಕು. ನಮ್ಮ ಕನ್ನಡದ ಭಾಷೆಯಲ್ಲಿ ತುಂಬಾ ಕೆಳದರ್ಜೆಯಲ್ಲಿ ಹೇಳಬೇಕು ಅಂತಂದ್ರೆ ಮೂರನ್ನೂ ಬಿಟ್ಟು ಯಾವತ್ತೂ ಸಂಪಾದನೆ ಮಾಡಬಾರದು ಅಂತ ನಾವು ಹೇಳ್ಬಹುದು. ಹಾಗಾಗಿ ಕೆಲವರು, ಬಹಳಷ್ಟು ಜನರು ಅಂತ ಹೇಳ್ತಾ ಇಲ್ಲ, ಕಲಾವಿದರ ರೂಪದಲ್ಲಿ ಇರ್ತಕ್ಕಂತಹ ಕೆಲವರಾಗಬಹುದು, ಕಲಾವಿದರಾಗಬೇಕು ಅಂತ ಬರ್ತಾ ಇರತಕ್ಕಂತಹ ಕೆಲ ಯುವಕರಾಗಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿ ಹಾಗೂ ತಮ್ಮ ಪ್ರತಿಭೆ ಹಾಗೂ ಅದಕ್ಕೆ ನೀವು ಪಡ್ತಾ ಇರತಕ್ಕಂತಹ ಪರಿಶ್ರಮವನ್ನು ತೋರಿಸಿ, ಅದ ಬಿಟ್ಟು ಅನ್ಯ ರೀತಿಯಲ್ಲಿ ಹಣ ಸಂಪಾದನೆ ಆಗುತ್ತೆ ಎಂಬ ರೀತಿಯಲ್ಲಿ ಜಸ್ಟ್ ಫಾರ್ ದ ಸೇಕ್ ಆಫ್ ಲೈಕ್ಸ್ ಅಂಡ್ ಕಮೆಂಟ್ಸ್ ತಮ್ಮನ್ನ ತಾವು ಮಾರ್ಕೊಳ್ಬೇಡಿ ಅಂತ ಹೇಳಲಿಕ್ಕಷ್ಟೇ ಇಚ್ಛೆ. ಒಳ್ಳೆ ಮೆಸೇಜ್ ಸರ್. ಯೂತ್ ಐಕಾನ್ ಅಂತ ಬಂದಾಗ ನಂಗೆ ಒಂದೇ ಒಂದು ಪ್ರಶ್ನೆ ಸರ್. ನಾನು ನಿಮ್ಮ ತಾಯಿಯವ್ರನ್ನ ಭೇಟಿ ಮಾಡಿದೆ, ಪದ್ಮಾ ಪ್ರಕಾಶ್ ಅವ್ರನ್ನ, ಮೇಡಮ್ ನೀವು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದೆ. ಇಲ್ಲ, ಈಗಿನ ಕಾಲದಲ್ಲಿ ಯೂತ್ಗೆ ಒಂದ್ ಒಳ್ಳೆ ಮೆಸೇಜ್ ಕೊಡ್ತಾರೆ, ನಮ್ಮ ಮಗಂದು ಒಂದು ಇಂಟರ್ವ್ಯೂ ಮಾಡಿ ನೀವು ಅಂತ ಕೇಳ್ಕೊಂಡ್ರು. ಸೊ ನಿಜಕ್ಕೂ ಒಳ್ಳೆ ಮೆಸೇಜ್ ಆಯ್ತು, ಇವತ್ತು ಕರ್ದಿದ್ದಕ್ಕೂ ನನ್ಗೂ ಖುಷಿ ಆಯ್ತು, ನಮ್ಗೆ ಚಾನಲ್ಗೂ ಒಳ್ಳೆ ಹೆಸರು ತರುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾನೇ ಖುಷಿ ಆಯ್ತು. ಸೊ ನಿಮ್ಮ ಜೀವನದಲ್ಲಿ ನಡೆದು ಬಂದ ದಾರಿಯಲ್ಲಿ ಚಾಲೆಂಜಿಂಗ್ ಮೂಮೆಂಟ್ ಒಂದು ಹಂಚ್ಕೊತೀರಾ ನಮ್ಮ ಜೊತೆ? ಚಾಲೆಂಜಿಂಗ್ ಅಂತಂದ್ರೆ ಅದು ಕಠಿಣವಾದ ಮೂಮೆಂಟ್ ಅಂತಲೂ ಹೇಳ್ಬೋದಾ? ಹಾಗೆ ನೋಡಿ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ 108 ವಿಘ್ನ ಅಂತ ನಾವು ಹೇಳ್ತೇವೆ. ಈಗಿನ ಕಾಲದಲ್ಲಂತೂ ಸನಾತನ ಧರ್ಮೀಯರಾದಂತಹ ನಮಗಳಿಗೆ ನಾವು ಯಾವ ವಿಷಯವನ್ನು ಸಹ ಮನಸ್ಸೋ ಇಚ್ಛೆ ಮಾತಾಡೋ ಹಾಗೆ ಇಲ್ಲ. ಕೆಲವರು ಅವರಿಗೆ ಅನ್ನಿಸಿದಂತಹ ಅಧಾರ್ಮಿಕ ವಿಷಯವನ್ನ ಮನಸ್ಸೋ ಇಚ್ಛೆ ಮಾತಾಡಿದ್ರು ಅವರಿಗೆ ಕಾರವನ್ನ ಎಲ್ಲರೂ ಹೇಳ್ತಾರೆ. ನಾವು ಧಾರ್ಮಿಕ ವಿಷಯವನ್ನ, ನಮ್ಮ ಧರ್ಮದ ವಿಷಯವನ್ನ, ನಮ್ಮ ದೇಶದ ವಿಷಯವನ್ನ ಹೇಳಿದ್ರೆ ನಮ್ಮಂತವರಿಗೆ ಬಹಿಷ್ಕಾರವನ್ನು ಸಹ ಹಾಕತಕ್ಕಂಥವ್ರು ಕೆಲವರು ಇರ್ತಾರೆ. ಹಾಗಾಗಿ ನಮ್ಮ ಧರ್ಮವನ್ನ ಹಿಡಿತೀವಿ ನಾವು ಅಂತ ಹೇಳಿದ್ರೆ ಶ್ರೀರಾಮನಿಗೆ ಎಷ್ಟೋ ಕಷ್ಟ ಬಂತು, ಶ್ರೀ ಕೃಷ್ಣನಿಗೆ ಎಷ್ಟೋ ಕಷ್ಟಗಳು ಬಂತು, ಇನ್ನು ನನ್ನಂತಹ ಸಾಮಾನ್ಯನಿಗೆ ಬರದೇ ಇರೋ ಕಷ್ಟಗಳು ಯಾವುದೂ ಇಲ್ಲ. ಹಾಗೆ ಒಂದು ಸಮಾಜದಲ್ಲಿ ಒಬ್ಬರಿಗೆ ಬುದ್ಧಿ ಹೇಳುವಷ್ಟು ಬುದ್ಧಿ ನನಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದು ಸರಿ, ಇದು ತಪ್ಪು, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳಲಿಕ್ಕೆ ಹೋದಾಗ ನಮಗೆ ಅನೇಕವಾದಂತಹ ಕಲ್ಲುಗಳು ನಮ್ಮ ಮೇಲೆ ಬಂದು ಬೀಳೋದು ಉಂಟು. ಅದು ಇಲ್ಲೇ ಅಲ್ಲ, ನಾವು ಯಾವ ಸಂಘಗಳಿಗೆ ಹೋಗ್ತೇವೋ, ಯಾವ ಸಂಸ್ಥೆಗಳಿಗೆ ಹೋಗ್ತೇವೋ, ಅಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋದ್ರೂ ಸಹ ನೀವು ಇಂಥವ್ರ ಹೆಸರು ಹೇಳ್ಬೇಡಿ ಸರ್, ಇಂಥವರ ಧರ್ಮದ ಬಗ್ಗೆ ಹೇಳ್ಬೇಡಿ ಸರ್ ಅಂತ ಮೊದಲೇ ನಮಗೆ ಹೇಳ್ಬಿಟ್ಟಿರ್ತಾರೆ. ಹಾಗಾಗಿ ನನ್ನ ಜೀವನದ ಚಾಲೆಂಜಿಂಗ್ ವಿಚಾರ ಯಾವುದು, ಕಷ್ಟಕರ ವಿಚಾರ ಯಾವುದು ಅಂತಂದ್ರೆ ನನ್ನ ಬಾಯನ್ನ ಕಟ್ಟಿಕೊಂಡು ಇಷ್ಟರ ಬಗ್ಗೆ ಮಾತಾಡ್ತೇನಲ್ಲ, ಅದೇ ನನ್ನ ಜೀವನದ ಅತ್ಯಂತ ಕಷ್ಟಕರವಾದಂತಹ ವಿಚಾರ. ಯಾಕೆ ಅಂತಂದ್ರೆ ನಾನು ಇವತ್ತಿನವರೆಗೂ ಸಹ ಯಾರ ಒಬ್ಬರ ಮುಲಾಜಿಗೂ ಸಹ ನಾನು ಹೋದಂತಹ ವ್ಯಕ್ತಿ ಅಲ್ಲ. ಯಾವುದು ಸರಿ ಯಾವುದು ತಪ್ಪು ಅಷ್ಟನ್ನೇ ನೇರವಾಗಿ ನಿಷ್ಠೂರವಾಗಿ ಹೇಳಿರ್ತಕ್ಕಂತಹ ವ್ಯಕ್ತಿ ನಾನು. ಹಾಗಿದ್ದಂತಹ ಪಕ್ಷದಲ್ಲಿಯೂ ಸಹ ಜನಗಳ ಒಂದು ಮನಸ್ಸಿಗೆ ನೋವು ಉಂಟು ಮಾಡದೆ ಅವನು ಧಾರ್ಮಿಕನೋ ಅಧಾರ್ಮಿಕನೋ ಎಂಬತಕ್ಕಂತಹ ಭಾವನೆಯನ್ನು ಇಟ್ಟುಕೊಂಡು ಅವರ ಮನಸ್ಸಿಗೆ ನೋವು ಉಂಟು ಮಾಡದೆ ನಾವು ಮಾತಾಡಬೇಕಾಗಿರೋದಿದೆಯಲ್ಲ, ಅದೇ ಒಂದು ಚಾಲೆಂಜಿಂಗ್ ವಿಚಾರ ನಮ್ಮಲ್ಲಿ ಇರೋದು. ಸೂಪರ್ ಸರ್. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಈ ಯೂತ್ ಐಕಾನ್ ಅಂತಾನೆ ಕರಿತಾನೆ ಇರ್ಬೇಕು ಅನ್ಸುತ್ತೆ ಸರ್. ನಿಜವಾಗ್ಲು ಅವ್ರು ಹಂಚ್ಕೊಂಡಂತ ಅವರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನೀವು ಕೂಡ ಅವರ ಮಾಹಿತಿಯನ್ನು ಪಡೆಯಬಹುದು. ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ, ಕಾರ್ಪೊರೇಟ್ ಈವೆಂಟ್ಸ್ ಅಲ್ಲಿ ಕೂಡ ತೊಡಗಿದ್ದಾರೆ, ಮೀಡಿಯಾದಲ್ಲೂ ತೊಡಗಿದ್ದಾರೆ. ನಮ್ಮ ಚಾನೆಲ್ ಮುಖಾಂತರ ನೀವು ಅವ್ರನ್ನ ಸಂಪರ್ಕಿಸ್ಕೋಬಹುದು. ಹಾಗೆ ಕೂಡ ನಮ್ಮ ಚಾನೆಲ್ಗೆ ಇಷ್ಟೊತ್ತು ಮಾತಾಡಿ ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚ್ಕೊಂಡಿದ್ದಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳು ಸರ್. ಸರ್, ಈ ವೇದಿಕೆ ಮುಖಾಂತರ ನೀವು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಅಥವಾ ಯಾರನ್ನಾದ್ರೂ ಸಾರಿ ಕೇಳ್ಬೇಕಂದ್ರೆ 2 ಮಾತುಗಳು ಸರ್. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿಗೆ ಹೇಳ್ಬೇಕು. ಯಾಕೆ ಅಂತಂದ್ರೆ
ನಾನು ನಡೆಯೋ ಹಾದಿಯಲ್ಲಿ ಯಾವುದೇ ಕಲ್ಲುಗಳಿದ್ರು ಸಹ ನನಗಿನ್ನ ಮೊದಲು ಅವ್ರು ಹೋಗಿ ಆ ಕಲ್ಲನ್ನ ತೆಗೆದು ಪಕ್ಕಕ್ಕೆ ಹಾಕ್ತಾ ಇದ್ದಾರೆ. ಹಾಗಾಗಿ ನನ್ನಷ್ಟಕ್ಕೆ ಬಿಟ್ಟಿರೋದಕ್ಕೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನಾನು ಏನೇ ಮಾತಾಡಿದ್ರು ಅಂತಲ್ಲ, ನಾನು ಮಾತನಾಡೋದು ಸರಿ ಇದೆಯಾ ತಪ್ಪ ಅಂತ ಆಲೋಚಿಸಿ ತಮ್ಮಂಥವ್ರು ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದೀರಲ್ಲ, ತಮ್ಮಂಥವರಿಗೆ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಸಾರಿಯನ್ನ ಹೇಳಬೇಕು ಅಂತಂದ್ರೆ, ಸಾಮಾನ್ಯ ಸಾರಿ ಹೇಳುವಂತ ಕೆಲಸ ನಾನು ಯಾವುದು ಮಾಡಿಲ್ಲ. ನಾನು ಮಾತಾಡೋದು ನೇರವಾಗಿ ನಿಷ್ಠುರವಾದಂತಹ ಮಾತೆ. ಅಂತಹ ಮಾತಿನಿಂದಲೂ ಸಹ ಕೆಲವರ ಮನಸ್ಸಿಗೆ ಬೇಜಾರಾಗಿದ್ರೆ ಅದನ್ನು ಪಾಪ ಅಂತ ನಮ್ಮ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಪಾಪವನ್ನ ನಾನು ಮಾಡಿದ್ರೆ ಕ್ಷಮಿಸಿ ಅಂತ ಅಂಥವ್ರು ಕೇಳ್ತೇನೆ ಅಷ್ಟೇ ಬಿಟ್ರೆ. ಹಾಗಾಗಿ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ತಾವಿಟ್ಟಿರ್ತಕ್ಕಂತಹ ಪ್ರೀತಿ, ಅಭಿಮಾನ, ವಿಶ್ವಾಸಕ್ಕೆ ಎಲ್ಲರಿಗೂ ಸಹ ನಮೋ ನಮಃ ಧನ್ಯವಾದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ನಿಮ್ಗೂ ಕೂಡ ಧನ್ಯವಾದಗಳು ಸರ್. ನಮ್ಮ ಚಾನಲ್ಗೆ ಇಷ್ಟೊತ್ತು ಬಂದು ನಿಮ್ಮ ಪ್ರೀತಿಯ ಹಂಚಿಕೊಂಡು ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಒಂದು ಕಿರು ಕಾಣಿಕೆ ಸರ್. ಜೈ ಹಿಂದ್, ವಂದೇ ಮಾತರಂ. ನೋಡಲ್ಲ ವೀಕ್ಷಕರೇ, ಈ ರೀತಿ ವ್ಯಕ್ತಿಗಳು ಇರ್ತಾರೆ ಅಂತ ನಿಮ್ಗೆಲ್ಲರಿಗೂ ತೋರ್ಸೋದಕ್ಕೋಸ್ಕರನೇ ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್ ಅವರು ನಿಮ್ಮ ಕಥೆ ಗೀತಾ ಜೊತೆ ಅಂತ ಒಂದು ವಿಶೇಷ ಸಂದರ್ಶನದಲ್ಲಿ ಅದ್ಭುತವಾದ ರಾಯಭಾರಿ ಅಂತಾನೆ ಹೇಳ್ಬೇಕು, ಧಾರ್ಮಿಕ ರಾಯಭಾರಿ, ಯೂತ್ ಐಕಾನ್. ವಾರೇ ವಾ, ಯಾವ ವ್ಯಕ್ತಿಗಳು ಯಾವ್ಯಾವ ರೀತಿಯಲ್ಲಿ ನಮ್ಮ ಜನರಿಗೆ ಸಂದೇಶ ಕೊಡ್ಬೋದು, ಯುವ ಜನತೆಯನ್ನ ಬಡಿ ದಬ್ಬಿಸುವ ಕೆಲಸ ಹೇಳಿದ್ರು. ವಿವೇಕಾನಂದ ಅವ್ರು ಹೇಳಿದ್ರು, ಶಂಕರಾಚಾರ್ಯ ಹೇಳಿದ್ರು. ಇವರು ನೋಡ್ತಾ ಇದ್ರೆ ನನಗೆ ವಿವೇಕಾನಂದ ಅವರೇ ಗುರ್ತು ಬರ್ತಾರೆ. ಶ್ರೀ ವಿವೇಕಾನಂದ ಸ್ವಾಮಿಗಳು ನಿಜವಾಗ್ಲೂ ಹೇಳ್ತಾರೆ, ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ, ಯಾರಿಗೂ ಸಾರಿನೂ ಹೇಳಲ್ಲ, ಯಾಕಂದ್ರೆ ನಾನು ನಂತರನೇ ಇದ್ದೀನಿ ಅಂತ ವ್ಯಕ್ತಿತ್ವ ಇರುವಂತಹ ಈ ಒಂದು ಯೂತ್ ಐಕಾನ್ ಶ್ರೀ ಗೌತಮ್ ಭಾರದ್ವಾಜ್ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿಜವಾಗ್ಲೂ ಗುರುತಿಸ್ಕೋಬೇಕು. ಈ ನಮ್ಮ ರಿಯಾಲಿಟಿ ಚಾನಲ್, ಜಮ್ ಚಾನಲ್ ಹಾಗೂ ಜನಧ್ವನಿ ಚಾನಲ್ ಹಾಗೂ ವಿಕೆ ಚಾನಲ್ ನ ವತಿಯಿಂದ ಒಂದು ಸಣ್ಣ ಗೌರವ ಅರ್ಪಣೆ ನಮ್ಮ ಗೀತಾ ಜೊತೆ ಸಂದರ್ಶನಕಾರರು ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಯೂತ್ ಐಕಾನ್ ಆದ ಶ್ರೀ ಗೌತಮ್ ಭಾರದ್ವಾಜ್ ಅವರು ಅವರ ಅನಿಸಿಕೆಗಳನ್ನು ನಮ್ಮ ಚಾನಲ್ ನಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ತುಂಬಾ ಹೃದಯದ ತುಂಬಾನೇ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.